ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಬಿಜಿಯಲ್ಲಿ ಬಂಜಗೊಂಡನಹಳ್ಳಿಯಲ್ಲಿ ನಮ್ಮ ಒಟ್ಟಿಗೆ ಹನುಮಂತಪ್ಪ ಅವರು ಇದ್ದಾರೆ. ಹನುಮಂತಪ್ಪರ ತೋಟದಲ್ಲಿ ನಾವಿದ್ದೇವೆ. ಹನುಮಂತಪ್ಪ ಅವರು ಒಬ್ಬ ಕೃಷಿಕರು. ಈ ಒಂದು ಪ್ರದೇಶ ಏನಪ್ಪ ಅಂತಂದರೆ ಅಡಿಕೆಯ ಪ್ರದೇಶ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅಡಿಕೆ. ಇಲ್ಲಿ ಬೇರೆ ಬೆಳೆನೇ ಬೆಳೀಲಿಕ್ಕೆ ರೈತರಿಗೆ ಆಸಕ್ತಿ ಕಡಿಮೆ ಆಗಿದೆ. ಈ ಜಾಗದಲ್ಲಿ ಸುಮಾರು 30-40 ವರ್ಷದಿಂದ ಅಡಿಕೆ ಬೆಳೆಯುವಂಥ ಪ್ರದೇಶದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಅಡಿಕೆ ತೋಟ ಇದೆ. ಆ ಥರದಲ್ಲಿ ಅಡಿಕೆಯ ಕೃಷಿ ತುಂಬ ಒಂದು ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಈ ನೀರಿಗೋಸ್ಕರವಾಗಿ ಇವರೆಲ್ಲ ತೋಟ ಮಾಡಿರುವಂಥದ್ದು ಬೋರ್ವೆಲ್ಗಳನ್ನು ನಂಬಿ. ಈ ಭಾಗದಲ್ಲಿ ಯಾವುದೂ ದೊಡ್ಡ ಡ್ಯಾಮ್ ಆಗ್ಬೋದು, ನದಿ ಆಗ್ಬೋದು, ಹಳ್ಳ ಕೊಳ್ಳ ಯಾವುದಿಲ್ಲ. ಬಿದ್ದಂಥ ಮಳೆ ನೀರು ಭೂಮಿಗೆ ಹೋಗಬೇಕು, ಆ ಅಂತರ್ಜಲವನ್ನು ತೆಗಿಬೇಕು ಅಂತ ಒಂದು ಸಂಕಷ್ಟದಲ್ಲಿ ಈ ಹನುಮಂತಪ್ಪರು ಸುಮಾರು 18-19 ವರ್ಷಗಳಿಂದ ನಮ್ಮನ್ನು ಕರ್ಕೊಂಡು ಬಂದು ಅವರ ಬೋರ್ವೆಲ್ಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿದ್ರು. ಅವರ ಮರುಪೂರ್ಣ ಆದಮೇಲಿಂದ ಏನು ಬದಲಾವಣೆ ಆಯಿತು ನಾನು ಹೇಳೋಕ್ಕಿಂತಲೂ ನಮ್ಮ ಒಟ್ಟಿಗೆ ಹನುಮಂತಪ್ಪ ಪ್ರಗತಿಪರ ರೈತರಿದ್ದಾರೆ. ಅವ್ರಿಗೆ ಕೇಳೋಣ. ಹನುಮಂತಪ್ಪ ನಮಸ್ಕಾರ. ನೀವು ಎಷ್ಟು ಎಕರೆ ನಿಮ್ಮ ಪರಿಚಯ ಸ್ವಲ್ಪ ಹೇಳ್ಕೊಳ್ಳಿ. ಒಂದು 3-3.5 ಎಕರೆ ನಾವು ತೋಟ ಮಾಡಿದ್ವಿ ಸರ್. ಅಲ್ಲಿ ಹಳ್ಳ ನಿಮ್ಮದು 3.5 ಎಕರೆದು ಒಂದು ಕಡೆ ಇಲ್ಲ, ಬೇರೆ ಬೇರೆ ಕಡೆ ಇದೆ. ಇಲ್ಲ ಇದೊಂದು ಎಷ್ಟಿದೆ? ಇದೊಂದು 25 ಗುಂಟೆ, ಒಂದು ಹತ್ರ 1 ಎಕರೆ, ಇನ್ನೊಂದು ಹತ್ರ 1 ಎಕರೆ, ಆ ಥರ 3-4 ಕಡೆ ಇದೆ. 3-4 ಎಕರೆ. ನಾವು ಮರುಪೂರ್ಣ ಮಾಡೋಂಥ ಬೋರ್ವೆಲ್ ಇರೋ ಜಾಗದ್ದು ಅದು ಮುಕ್ಕಾಲು ಎಕರೆ ಇದೆ. ಮುಕ್ಕಾಲು ಎಕರೆ. ಆ ಬೋರ್ ಎಷ್ಟಡಿ ಆಳ ಇತ್ತು? ಸುಮಾರು ಒಂದು 350 ಅಡಿ ಆಳ ಇದೆ. 350 ಅಡಿ. ಅಲ್ಲಿ ಕೆಲವು ಆರ್ಟಿಕಲ್ಚರ್ ಆಫೀಸ್, ಅಗ್ರಿಕಲ್ಚರ್ ಆಫೀಸಾಗಿ ಇಂಗು ಗುಂಡಿ ಮಾಡಿದ್ರೆ ಇಂಗು ಗುಂಡಿ ಮಾಡೋದು. ಸರ್ಕಾರದ ಇಂಗು ಗುಂಡಿಗಳೇ ಬೇರೆ, ನೀವು ಮಾಡಿಸಿರೋ ಇಂಗು ಗುಂಡಿಗಳೇ ಬೇರೆ ಸರ್. ಅವರು ಮಣ್ಣು ತೆಗೆದುಬಿಟ್ಟು ಸುಮ್ಮನೆ ಜಲ್ಲಿ ಕಾಡ್ಗಲ್ಲ ಹಾಕಿ ಸುಮ್ಮನೆ ಅವರು. ನೀವು ಮಾಡಿರ್ತಕ್ಕಂಥ ಪ್ಲಾನ್ ಇದೆಯಲ್ಲ, ಅದು ಸುಮಾರು ಒಂದು 10-15 ಅಡಿ ಆಳ ತೆಗೆದುಬಿಟ್ಟು, ಸುತ್ತ ಒಂದು 10-15 ಅಡಿ ಅಗಲ ತೆಗೆದುಬಿಟ್ಟು, ಸುಮಾರು ಪಾಡು ಬೋರ್ಡರ್ಸ್ ಹಾಕಿಬಿಟ್ಟು, ಆಮೇಲೆ 40 ಎಮ್ ಜಲ್ಲಿ, 20 ಎಮ್ ಜಲ್ಲಿ, ಆಮೇಲೆ ಮರಳು ಅದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಇದು ಮಾಡ್ತಿದ್ವಿ ಸರ್. ಈ ಬೋರ್ಗಳಿಗೆ ಎಲ್ಲ ಓಲ್ ಹಾಕ್ಬಿಟ್ಟು ಮತ್ತೆ ಮೆಸ್ಸಿಂಗ್ ಹಾಕಿ ಭಾಳ ಅನುಕೂಲ ಮಾಡಿದ್ರು ಸರ್. 18 ವರ್ಷದ ಹಿಂದೆ ಮಾಡಿದ್ದು ಇವತ್ತು ಜ್ಞಾಪಿಸ್ಕೊಂತ ಇದ್ದೀರಾ ಸರ್. ಅದು ಹೇಳಬಾರ್ದು ಅದನ್ನ. ಅವಾಗ ನಿಮ್ಮನ್ನು ನೋಡಿ ಬೇರೆ ನಾವು ನಮ್ಮ ತಮ್ಮರು ಇವತ್ತು ಬರ್ತಾರೆ ಅಂದ್ರೆ ನೀವು ಬರಲ್ಲ, ಯಾರನ್ನಾರೇ ಕಳಿಸ್ತಾರೆ ಅಂತ ಮಾಡಿದೆ. ನಿಮ್ಮ ಒಬ್ಬರು ಅಸ್ಟೆಂಟ್ ಕಳಿಸಿದ್ರೆ ಭಾಳ ಚೆನ್ನಾಗಿ ಮಾಡಿಕೊಟ್ರು ಸರ್. ಒಂದು 2 ದಿವಸ 3 ದಿವಸ ಟೈಮ್ ತಗೊಂಡು ಅವತ್ತಿಂದ ಸುತ್ತಮುತ್ತ ತೋಟದ ಬೋರ್ಗಳೇ ಆಗಿರಲಿ ಅವೆಲ್ಲ ರೀತಿಯಾದ ನಿಮ್ಮ ತೋಟದಾಗ ಹಳ್ಳ ಬಂದ್ರೆ ಸಾಕಪ್ಪ, ನಮ್ಮ ನೀರು ಚೆನ್ನಾಗಿ ಹೊಡಿತಾವೆ. ಒಂದ್ಸರಿ ಹಳ್ಳ ಹೋದ್ರೆ ಸಾಕು. ಇಂಗು ಗುಂಡಿ ಮಾಡಿರೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಅಂತ ಎಲ್ಲರೂ ಅಕ್ಕಪಕ್ಕ ತೋಟದವರೆಲ್ಲ ಹೇಳ್ತಾರೆ. ನೀವು ಅವಾಗ ಇಂಗು ಗುಂಡಿ ಮಾಡ್ಬೇಕಾದ್ರೆ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು? ಯಾಕಂದ್ರೆ ಈಗಂತೂ ಸ್ವಲ್ಪ ಅಡಿಕೆ ರೇಟು ಚೆನ್ನಾಗಿದೆ, ಎಲ್ರಿಗೂ ಏನು ಬೇಕಾದ್ರೂ ಮಾಡೋದು ಸರ್. ಅವಾಗ ಒಂದು 18-20 ಸಾವಿರ ರೂಪಾಯಿ ಖರ್ಚಾಗಿತ್ತು, ಒಂದು ಬೋರ್ ಆಗೋದಲ್ಲ ಅಂತ ಅಂತಿದ್ವಿ. ಮತ್ತೆ ಬೇರೆ ನಿಮ್ಮ ಬಂಧುಗಳು ಸ್ನೇಹಿತರು ನೋಡ್ತಾ ಇರ್ತಾರೆ, ಈಗ ಆ ಬೋರ್ ಕೊಡಿಸಿದ್ರು ನೀರು ಬೀಳ್ತೋ ಇಲ್ಲ ಗೊತ್ತಿಲ್ಲ. ಅದು ಒಂದೇ ಬೋರ್ ಸಾಕು ಒಂದು 3.5 ಎಕರೆಗೆ. ನಾನು 3-4 ಎಕರೆಗೆ ಸಫಿಷಿಯೆಂಟ್ ಕರೆಂಟ್ ಇದ್ದಾಗ ಅದೊಂದೇ ಬೋರ್ನಲ್ಲೇ ನಾನು ಮೇಂಟೈನ್ ಮಾಡ್ತೀನಿ ಸರ್. ಮೊನ್ನೆ ಮಾತ್ರ ನಾವು ಬೋರ್ ಕೊಡಿಸಿರೋದಷ್ಟೇ. ಈಗ ತೋಟ ಜಾಸ್ತಿ ಆಯಿತು, ನೀರುಗಳು ಕಡಿಮೆ ಆಗ್ತವೆ. ಹಳೆ ಗಿಡದ ಮಧ್ಯದಲ್ಲಿ ಮತ್ತೊಂದು ಲೈನ್ ಗಿಡ ಹಾಕಿದ್ರಿ, ಗಿಡಗಳ ಸಂಖ್ಯೆ ಜಾಸ್ತಿ ಆಯಿತು. ಅದೊಂದು ಕಾರಣ. ಅರ್ಧ ಎಕರೆ 1 ಎಕರೆ ಆಗಿಬಿಡಿಸ್ತಾರೆ ಅವರು. ಈಗ ಇದು 1 ಎಕರೆ ಅರ್ಧ ಎಕರೆ ತೋಟ, ಸೆಂಟ್ರಲ್ ಗಿಡ ಇಟ್ಟಿದ್ದಲ್ಲ 1 ಎಕರೆ ತೋಟ ನಂಗೆ ಆಯ್ತು. ಹಾಗಾಗಿ ನಿಮಗೆ ಅನುಕೂಲ, ನೀರಿಂದ ತುಂಬ ಅನುಕೂಲ ಆಗಿದೆ. ನೀರು ಕಂಟಿನ್ಯೂ ಅವತ್ತೇನು 18 ವರ್ಷದಿಂದ ಮಾಡಿರೋಂಥ ಬೋರೆಲ್ಲ ಇವತ್ತೇನು ನೀರು ಎಲ್ಲ ತುಂಬಿಕೆ ನೀರೇ ಕಾರಣ. ಮತ್ತು ನಿಮ್ಮನ್ನು ಕೆಲವೊಂದು ಯೂಟ್ಯೂಬ್ನಲ್ಲಿ ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಲ್ಲ, ನಿಮ್ಮನ್ನು ನಿಮ್ಮನ್ನು ನಾವು ನೆನೆಸ್ಕೊಂತ ಇರ್ತೀವಿ. ಹಾಗಾದ್ರೆ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಗೊತ್ತಲ್ಲ, ಈ ಥರ ಹೋಗ್ತಾ ಇದ್ದೀರಾ, ಈ ಥರ ಮಾಡ್ಕೊಂಡ್ರೆ ಸರ್ ಭಾಳ ಒಳ್ಳೇದು ಎಲ್ಲ ರೈತರಿಗೂ. ಅವಾಗ ಒಂದು 18-20 ಸಾವಿರ ರೂಪಾಯಿ ಖರ್ಚಾಯ್ತು, ಈಗ ಡಬಲ್ ಆಗ್ಬೋದು, ಭಾಳ ಅನುಕೂಲ ಆಗುತ್ತೆ ನೋಡೋದು. ಈಗ ನಾವು 4-5 ಬೋರ್ ಕೊಡಿಸೋದು 2 ಬೋರೇ ಸಾಕು ಸರ್. ಅದು ಭಾಳ ಬೆಸ್ಟ್ ಅನುಕೂಲ ಆಯಿತು. ಯಾಕಂದರೆ ನೀವು ಮಾಡೋಂಥ ಕೃಷಿ ಮೊದಲು ಇಲ್ಲೇನೋ ಬೆಳೀತಾ ಇದ್ವಿ, ಈಗ ಅಡಿಕೆ ತಂದಿದ್ದೀರಾ. ಅಡಿಕೆ ಉಳಿಸ್ಲಿಕ್ಕೋಸ್ಕರ ಇಂಥ ದಾರಿಗಳನ್ನು ಹುಡ್ಕೊಳ್ಳೇಬೇಕು. ನಮ್ಮ ಅಕ್ಕಪಕ್ಕ ತೋಟದವ್ರು ಹೇಳ್ತಾರಲ್ಲ, ನಿಮ್ಮ ತೋಟದಾಗ ಒಂದ್ಸರಿ ನೀರು ಹೋದ್ರೆ ಸಾಕಪ್ಪ, ನಮ್ಮ ಬೋರ್ಗಳು ಚೆನ್ನಾಗಿ ಹೊಡಿತಾವೆ. ಅದು ಇಂಪ್ರೂವ್ ಆಗುತ್ತೆ. ಅಕ್ಕಪಕ್ಕ ಬೋರ್ಗಳಿಗೆಲ್ಲ ಅನುಕೂಲ ಸರ್. ಈಗ ನಿಮ್ಮಂತೂ ನೀರು ಸುಮಾರು ನೀರು ಬರುತ್ತಲ್ಲ, ಮಳೆ ಒಳ್ಳೆ ಹಳ್ಳ ಬರುತ್ತೆ. ಹಳ್ಳ ಪೂರ್ತಿ ಬಂದು ನಿಮ್ಮ ಬೋರ್ ಹತ್ರ ನಿಂತಿದ್ದ ಟೈಮ್ ಸೌಂಡ್ ಗಿಂಡಿ ಕೇಳಿಸ್ಕೊಂತೀವಿ. ಒಳಗೆ ಬರುವಂಥ ನೀರು ಹೋಗೋದು ಸೌಂಡ್ ಕೇಳುತ್ತೆ, ಒಳಗೆ ಹೋಗ್ತಾ ಇರ್ತದೆ. ಫಿಲ್ಟ್ರೇಜ್ ಆಗಿ ಹೋಗ್ತಾ ಇರ್ತದೆ. ಅದು ಫಿಲ್ಟರ್ ಆಗಿರ್ತವಲ್ಲ, ಫಿಲ್ಟ್ರೇಜ್ ಆಗಿ ಹೋಗ್ತದೆ, ಅಷ್ಟು ಸೌಂಡ್ ಕೇಳ್ತದೆ. 15 ಅಡಿ ದೂರ ನಿಂತ್ಕೊಂಡ್ರು ನಮ್ಮ ಅಷ್ಟು ಸೌಂಡ್ ಕೇಳ್ತಾರೆ. ಬೋರ್ಗಳಲ್ಲಿ ಕೋಟ್ಯಾಂತರ ಲೀಟರ್ ನೀರನ್ನು ತುಂಬ ಅಷ್ಟು ಗ್ಯಾಪ್ಗಳಿದೆ. ಈಗ ನಿಮ್ಮೂರು ಕೆರೆ, ಹನ್ನಾಳು ಕೆರೆ, ನಾವು ಶಿವಗಂಗೆ ಕೆರೆ ಅಂತೆಲ್ಲ ಅದಕ್ಕಿಂತಲೂ ದೊಡ್ಡ ಪ್ರಮಾಣದ ಕೆರೆ. ಬೋರ್ ಕೊಡಿಸಿದಾಗ ಒಣ ಗ್ಯಾಪ್ಗಳು ಏನಿದಾವೋ ಅಷ್ಟು ಫುಲ್ ಆಗ್ತದೆ. ಅವಾಗೊಂದು ದೊಡ್ಡದೊಂದು ಚೆಕ್ ಡ್ಯಾಮಿಗೆ ನಾವು ನೀರು ಸ್ಟೋರೇಜ್ ಮಾಡಿದಂಗೆ ಆಗ್ತದೆ ಪ್ರಮಾಣ ನೀರು. ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಅನ್ನೋಂಥ ಸ್ವಲ್ಪ ನಮ್ಮ ರೈತರು ನಿಮ್ಮ ವಿಳಾಸ ಸ್ವಲ್ಪ ಹೇಳ್ಬಿಡಿ. ನಮ್ಮ ಹೆಸರು PS ಹನುಮಂತಪ್ಪ ಅಂತ ಹೇಳಿ, BG-ಹಳ್ಳಿ, T-ನಲ್ಲೂರು ಪೋಸ್ಟು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇವತ್ತು ನಮಗೆ ದೇವರಾಜ ರೆಡ್ಡಿ ಇಲ್ಲಿ ಬಂದಿರೋದು ನಮಗೆ ಒಂದು ಹಬ್ಬದ ವಿಷಯ ಇದ್ದಂಗೆ. ಇದು
ಭಾಳ ಖುಷಿ ಆಯ್ತು ಸರ್. ಮತ್ತೆ ಮುಂದೆ ಯೂಟ್ಯೂಬ್ನಾಗ ನೋಡ್ತಿದ್ವಿ, ಮತ್ತೆ ಡೈರೆಕ್ಟಾಗಿ ದರ್ಶನ ಮಾಡಿದ್ವಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆ ಇದೆ 9448425249. ಥ್ಯಾಂಕ್ ಯು. ಎಲ್ಲ ವೀಕ್ಷಕರೇ, ನಮ್ಮ ಹನುಮಂತಪುರ ಏನು ಮಾಡಿದಾರಲ್ಲ ಅದು ದುಡ್ಡಿನ ವಿಷಯ ಎರಡನೇದು. ಯಾಕಂದರೆ ಇಲ್ಲಿ ಬೋರ್ವೆಲ್ ಕೊಡ್ಲಿಕ್ಕೆ ನಿಮಗೆ 1 ಲಕ್ಷ ಕಳಿತೀವಿ ನಾವು. ಹೌದೌದು, ನೀರು ಮತ್ತು ಅದೃಷ್ಟ ಜಾಸ್ತಿ ಅದು ಹಾಗೆ ಹಿರ ನೀರನ್ನ ಉಳಿಸುವಂಥ ಕೆಲಸನ ಹನುಮಂತಪುರ ಏನು ಮಾಡಿದಾರಲ್ಲ ಆ ಮಾರ್ಗ ಅವ್ರನ್ನ ಸಂಪರ್ಕ ಮಾಡಿ ಅವರು ಒಂದಷ್ಟು ಮಾರ್ಗದರ್ಶನ ಕೊಡ್ತಾರೆ. ಈ ಥರದಲ್ಲಿ ನೀವು ವೈಜ್ಞಾನಿಕವಾಗಿ ನೀರನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತ ತೋಟಗಾರಿಕೆ ಮಾಡುವಂಥ ರೈತರಿಗೆ ಇದೊಂದು ಶಾಶ್ವತವಾದ ಒಂದು ಪರಿಹಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಹೌದಾ? ಅದು ಅಷ್ಟೇನಾ? 2ನೇ ವರ್ಷ ಮುಂಚೆ ಒಂದು ಡ್ರಾಪ್ ನೀರಿರಲಿಲ್ಲ.